ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗತ್ತಾ ಇಲ್ವಾ ಅನ್ನುವಂಥ ಚರ್ಚೆ ಅಂತೂ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗತ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಇದೆ. ಹೌದು ಅಂತ ಹೇಳ್ತಾ ಇದೆ ವಿಜಯೇಂದ್ರ ವಿರೋಧಿ ಬಣ. ಆದರೆ ಸಾಧ್ಯವೇ ಇಲ್ಲ, ಆಗೋದೇ ಇಲ್ಲ ಅಂತ ಹೇಳ್ತಾ ಇರೋದು ವಿಜಯೇಂದ್ರ ಬಣ. ವಿಜಯೇಂದ್ರ ಅವರೇ ಮುಂದುವರಿತಾರೆ ಅಂತ. ಬಿಜೆಪಿ ರಾಜ್ಯಾಧ್ಯಕ್ಷರ ರೇಸಲ್ಲಿ ಈಗ ಸದ್ಯಕ್ಕೆ 5 ಹೆಸರು ಕೇಳಿ ಬರ್ತಾ ಇದೆ. ಹಾಗಾದರೆ ಆ 5 ಯಾರು ಅನ್ನುವಂಥ ಕುತೂಹಲ ಸಹಜವಾಗಿ ಇದೆ. ಪ್ರಮುಖವಾಗಿ ಸೋಮಣ್ಣ, ಬಸವರಾಜ ಬೊಮ್ಮಾಯಿ, ಅರವಿಂದ್ ಬೆಲ್ಲದ್, ಸುನಿಲ್ ಕುಮಾರ್ ಮತ್ತು ಮುರುಗೇಶ್ ನಿರಾಣಿಯ ಹೆಸರು ಮುಂಚೂಣಿಯಲ್ಲಿ ಇದೆ. ಹಿರಿಯರ ಶಿಫಾರಸಿನ ಪಟ್ಟಿಯಲ್ಲಿ 5 ಹೆಸರನ್ನ ಉಲ್ಲೇಖ ಮಾಡಲಾಗಿದೆ ಅನ್ನೋದು. 5 ಪೈಕಿ ಒಬ್ಬರಿಗೆ ಅಧ್ಯಕ್ಷಗಿರಿಯನ್ನು ಕೊಡಬೇಕು ಅಂತ ಚರ್ಚೆ ನಡೀತಾ ಇದೆ ಅಂತೆ ಹೈಕಮಾಂಡ್ ಲೆವೆಲಲ್ಲಿ. ಹೈಕಮಾಂಡ್ ಓಕೆ ಹೇಳುತ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ. ಆದರೆ ಇಲ್ಲಿ 2 ಬಣ ಇರೋದ್ರಿಂದಾಗಿ ವಿಜಯೇಂದ್ರ ವಿರೋಧಿ ಬಣ ಬದಲಾವಣೆ ಮಾಡಲೇಬೇಕು ಅನ್ನೋದು. ಆದರೆ ವಿಜಯೇಂದ್ರ ಬಣ ಹೇಳ್ತಾ ಇರೋದು ಸಾಧ್ಯವೇ ಇಲ್ಲ, ವಿಜೇಂದ್ರ ಅವರೇ ಮುಂದುವರಿತಾರೆ, ಅವರೇ ಅಧ್ಯಕ್ಷರು ಅಂಥೇಳಿ. ಗೊತ್ತಿಲ್ಲ ಏನಾಗುತ್ತೇನೋ. ಒಟ್ಟಿನಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಒಂದು ಸಂಚಲನ ಸೃಷ್ಟಿ ಆಗ್ತಾ ಇರುವಂಥದ್ದು ಇದು. ಬಿಜೆಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ. ಸೋಮಣ್ಣ ಹೇಳ್ತಾ ಇದ್ದಾರಂತೆ ಅಧ್ಯಕ್ಷ ಸ್ಥಾನದ ಸಹವಾಸ ಬೇಡ ಅಂಥೇಳಿ. ಅಂದರೆ ನಮಗೆ ಸಿಗ್ತಾ ಇರುವಂಥ ಇನ್ಸೈಡ್ ಮಾಹಿತಿ ಇದು. ಅದಾಗಿಯೂ ಲಿಂಗಾಯತ ಸಮುದಾಯ ಜೊತೆಗೆ ಹಿರಿತನ ಇದೆ, ಎಲ್ಲವನ್ನ ಹೈಕಮಾಂಡ್ ನೋಡ್ತಾ ಇದೆ ಅಂತೆ. ಸೊ ಹಂಗಾಗಿ ಸೋಮಣ್ಣ ಕಡೆ ಸ್ವಲ್ಪ ಒಲವು ಜಾಸ್ತಿ. ಸೋಮಣ್ಣ ಬೇಡ ಅಂತ ಹೇಳಿದರೂ ಕೂಡ ಹೈಕಮಾಂಡ್ ಯೋಚನೆಯಲ್ಲಿ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ ಇದೆ ಅಂತೆ. ಒಂದು ವೇಳೆ ಸೋಮಣ್ಣ ಓಕೆ ಅಂತ ಹೇಳಿದರೆ ಕೊಡಬಹುದು. ಇನ್ನೊಬ್ಬ ಲಿಂಗಾಯತ ಸಮುದಾಯದ ಲೀಡರ್, ಅಂದರೆ ಲೀಡ್ ಮಾಡುವಂಥ ಆ ಒಂದು ತಾಕತ್ತು ಇರೋದು ಬೊಮ್ಮಾಯಿ ಅವರಿಗೆ ಅಂತ ಹೇಳಲಾಗ್ತಾ ಇದೆ. ಮಾಜಿ CM ಬೇರೆ, ಹಾಲಿ ಸಂಸದರು, ಎಲ್ಲರನ್ನ ಒಗ್ಗಡಿಸಿಕೊಂಡು ಹೋಗುವಂಥ ಸೌಮ್ಯ ಸ್ವಭಾವದವರು. ಸೊ ಅವರಿಗೂ ಕೂಡ ಕೊಡಬಹುದು ಅನ್ನುವಂಥ ಲೆಕ್ಕಾಚಾರ. ಈ ಕಾರಣಕ್ಕಾಗಿ ಹೈಕಮಾಂಡ್ ಚರ್ಚೆಯಲ್ಲಿ ಇವರ ಹೆಸರು ಕೂಡ ಇದೆ. ಆದರೆ ಬೊಮ್ಮಾಯಿ ಅವರಿಗೂ ಕೂಡ ಬೇಡ ಅಂತ ಅನ್ನಿಸ್ತಾ ಇದೆ ಅಂತೆ. ಅಂದರೆ ಅರೆ ಮನಸ್ಸಿನಿಂದ ಇದ್ದಾರಂತೆ, ಯಾಕೆ ಬೇಕು ನಮಗೆ ಈ ಸಹವಾಸ ಅಂಥೇಳಿ. ಅದೇ ಸಮುದಾಯದ ಯಂಗ್ ಲೀಡರ್ ಬೆಲ್ಲದ್, ಅರವಿಂದ್ ಬೆಲ್ಲದ್ ಸಹ ನಾನು ಯಾಕೆ ಆಗಬಾರ್ದು ಅಂತ ಇವರು ಹೇಳ್ತಿದ್ದಾರಂತೆ. ಹಿರಿಯರ ಶಿಫಾರಸಿನಂತೆ ಅಥವಾ ಹಿರಿಯರ ಶಿಫಾರಸಿನ ಪಟ್ಟಿಯಲ್ಲಿ ಇವರ ಹೆಸರು ಕೂಡ ಇದೆ. ಸಮುದಾಯದ ಜೊತೆಗೆ ಎಲ್ಲ ಬಣಗಳ ಒಂದು ಸಖ್ಯ ಇದೆ. ಆದರೆ ಹೈಕಮಾಂಡ್ ಇವರ ಮೇಲೆ ತೀವ್ರ ಆಸಕ್ತಿ ಇಟ್ಟುಕೊಂಡಿಲ್ಲ. ಅಂದರೆ ಇನ್ನು ವಯಸ್ಸಿದೆ, ಮುಂದೆ ನೋಡೋಣ ಅನ್ನುವಂಥ ಮನಸ್ಥಿತಿಯಲ್ಲಿ ಹೈಕಮಾಂಡ್ ಇದೆ. ಸೊ ಕಲಾಪದಲ್ಲಿ ಅಬ್ಬರಿಸಿರುವಂಥ ಸುನಿಲ್ ಕುಮಾರ್ ಅವರ ಹೆಸರು ಕೂಡ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆದರೆ ಸಮುದಾಯದ ಬಲ ಇಲ್ಲ ಇವರಿಗೆ ಅನ್ನೋದು. ಸೊ ಲಿಂಗಾಯತ ಸಮುದಾಯಕ್ಕೆ ಏನು ಸ್ಥಾನ ಎನ್ನುವಂಥ ಪ್ರಶ್ನೆ ಇರುತ್ತೆ ಒಂದು ವೇಳೆ ಸುನಿಲ್ ಕುಮಾರ್ಗೆ ಕೊಟ್ಟರೆ. ಸೊ ಹಂಗಾಗಿ ವಿಪಕ್ಷ ನಾಯಕನನ್ನು ಬದಲಿಸಿದರೆ ಒಕ್ಕಲಿಗ ಸಮುದಾಯಕ್ಕೆ ಬೇಸರ ಆಗಬಹುದು ಅನ್ನೋದು. ಸೊ ಇದರಿಂದಾಗಿ ಅವಕಾಶ ವಂಚಿತರಾಗ್ತಾ ಇದ್ದಾರೆ ಸುನಿಲ್ ಕುಮಾರ್ ಅವರು. ಸೊ ಹಾಗಾಗಿ ಒಟ್ಟಿನಲ್ಲಿ ಪ್ರಮುಖವಾಗಿ 5 ಹೆಸರನ್ನು ಕೊಡಲಾಗಿದೆ ಅನ್ನೋದು. ಕಾದು ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್, ಈಗ ವಿಜೇಂದ್ರ ಅವ್ರನ್ನ ಬಿಟ್ಟು ಉಳಿದ 5 ಪೈಕಿ ಯಾರಾಗ್ತಾರೆ ಅನ್ನುವಂಥ ಕುತೂಹಲ. ಸದ್ಯಕ್ಕೆ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆಯಾ? ಸದ್ಯಕ್ಕೆ ಬಿಜೆಪಿಯಲ್ಲಿ 2 ರೀತಿಯ ಚರ್ಚೆಗಳು ನಡೀತಾ ಇದೆ. ಒಂದ್ ಕಡೆಯಲ್ಲಿ ವಿಜೇಂದ್ರ ಅವರು ತುಂಬಾ ಆತ್ಮವಿಶ್ವಾಸದಲ್ಲಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ತನ್ನನ್ನ ಬದಲಾಯಿಸಲ್ಲ, ಕಂಟಿನ್ಯೂ ಮಾಡ್ತಾರೆ. ಇದೇ ಕಾರಣಕ್ಕಾಗಿ ಪಕ್ಷದಲ್ಲಿ ಯಾರಾದ್ರೂ ರೆಬೆಲ್ ಆಗಿದ್ರು, ಯತ್ನಾಳ್ ಅವರು ತೀವ್ರವಾಗಿ ಮಾತಾಡ್ತಿದ್ರು, ಅವ್ರ ಮೇಲೆ ಕ್ರಮ ಆಗಿದೆ ಅನ್ನೋ ವಿಶ್ವಾಸ ಅವರಲ್ಲಿದೆ. ಶೀಘ್ರದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಆಗುತ್ತೆ, ಆ ನಂತರದಲ್ಲಿ ರಾಜ್ಯಾಧ್ಯಕ್ಷರ ಘೋಷಣೆ ಕೂಡ ಆಗುತ್ತೆ ಅನ್ನೋ ವಿಶ್ವಾಸ ವಿಜೇಂದ್ರ ಅವ್ರದ್ದು ಮತ್ತು ಅವ್ರ ಕಡೆಯವ್ರದ್ದು ಎಲ್ಲರೂ ವಿಶ್ವಾಸ ಇರೋದು. ಆದ್ರೆ ಇನ್ನೊಂದು ಚರ್ಚೆ ಕೂಡ ಇದೆ. ರಾಜಕೀಯದಲ್ಲಿ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗತ್ತೆ. ಹಾಗಾಗಿ ಬಿಜೆಪಿಯಲ್ಲಿ ಇನ್ನು ವಿಜೇಂದ್ರ ಅವರು ಹೊರತುಪಡಿಸಿದ್ರೆ ಬೇರೆ ಯಾರಾಗಬಹುದು ಅನ್ನೋ ಲೆಕ್ಕಾಚಾರಗಳು. ಈಗ ಲೆಕ್ಕಾಚಾರಗಳು ಬಂದಾಗ ಒಂದಷ್ಟು ಜನ ಹಿರಿಯರು ಪಕ್ಷದಲ್ಲಿ ಕೆಲವರು ಹೆಸರನ್ನ ಹೈಕಮಾಂಡ್ಗೆ ಶಿಫಾರಸು ಮಾಡಿದ್ದಾರೆ. ಸಂದರ್ಭ ಸಿಕ್ಕಾಗೆಲ್ಲ ಮಾತಾಡಿದಾಗ ಕೆಲವು ಹೆಸರುಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋಂಥ ಮಾಹಿತಿ. ಸಂಘವೂ ಸಹಿತ, RSS ಸಹಿತ ಈ ವಿಚಾರದಲ್ಲಿ ಒಂದಷ್ಟು ಬದಲಾವಣೆಗೆ ಆಗ್ರಹಿಸ್ತಾ ಇದೆ ಅನ್ನೋಂಥ ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ಏನಂತಂದ್ರೆ ಬಸವರಾಜ ಬೊಮ್ಮಾಯಿ ಆಗಬಹುದು ಆದ್ರೆ ಉತ್ತಮ ಅಂತೇಳಿ ಕೆಲವರು ಸಲಹೆಯನ್ನ ಕೊಟ್ಟಿದ್ದಾರೆ ಅಂತ. ಆದ್ರೆ ಬಸವರಾಜ ಬೊಮ್ಮಾಯಿಯೇ ಖುದ್ದಾಗಿ ಇದಕ್ಕೆ ಅಷ್ಟಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋಂಥ ಮಾಹಿತಿ ಕೂಡ ಇದೆ. ರಾಜ್ಯದಲ್ಲಿ ಗೊಂದಲ ಇದೆ ಬಿಜೆಪಿಯಲ್ಲಿ.
ಇಂಥ ಟೈಮ್ನಲ್ಲಿ ನಾನು ರಾಜ್ಯಾಧ್ಯಕ್ಷ ಆಗೋದು ಸರಿಯಲ್ಲ, ಒಂದು ಸಮುದಾಯದ ವಿರೋಧ ಕಟ್ಕೊಂಡು ಅದೇ ಸಮುದಾಯದ ನಾಯಕ ನಾನಾದ್ರೂ ಸಹಿತ ಯಡಿಯೂರಪ್ಪನವರು ವಿರೋಧ ಕಟ್ಕೊಂಡಂಗಾಗತ್ತೆ ಅನ್ನೋ ಒಂದು ಕಾರಣಕ್ಕೂ ಇರಬಹುದು. ಸದ್ಯಕ್ಕೆ ಬೊಮ್ಮಾಯಿ ಅವರು ಹಿಂದೇಟಾಗ್ತಾ ಇದ್ದಾರೆ. ಸೋಮಣ್ಣ ಅವರ ಹೆಸರು ಪ್ರಸ್ತಾಪ ಆಯ್ತು, ಅವರು ಕೂಡ ಬೇಡ, ತನಗೆ ಈಗಾಗಲೇ ಒಳ್ಳೆ ಸ್ಥಾನದಲ್ಲಿ ಇದ್ದೀನಿ, ಈ ಸ್ಥಾನ ಬಿಟ್ಟು ಬರೋದು ಬೇಡ ಅನ್ನೋಂಥ ಯೋಚನೆಯಲ್ಲಿ ಅವರಿದ್ದಾರೆ ಅನ್ನೋಂಥದ್ದು. ಇನ್ನೊಂದು ಕಡೆಯಲ್ಲಿ ಹುಬ್ಬಳ್ಳಿ ಮೂಲದ ನಾಯಕ ಬೆಲ್ಲದ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಉತ್ತರ ಕರ್ನಾಟಕ ಭಾಗದವರು ಯುವಕರಿದ್ದಾರೆ, ರಾಜ್ಯಾದ್ಯಂತ ಓಡಾಡಿ ಪ್ರವಾಸ ಮಾಡಿ ಪಕ್ಷ ಕಟ್ಟಬಹುದು, ಎಲ್ಲರ ಜೊತೆನೂ ಚೆನ್ನಾಗಿದ್ದಾರೆ ಅಂತ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಇದರ ನಡುವೆಯಲ್ಲಿ ಸುನಿಲ್ ಕುಮಾರ್ ಅವರ ಹೆಸರು ಸ್ವಲ್ಪ ಜಾಸ್ತಿಯಾಗಿ ಚರ್ಚೆಯಲ್ಲಿದೆ. ಕಾರಣ ಏನಂತಂದ್ರೆ ಸದನದಲ್ಲಿಯೂ ಕೂಡ ಪ್ರಖರ ವಾಗ್ಮಿಯಾಗಿ ಮಾತಾಡಿದ್ದಾರೆ, ಅತ್ಯುತ್ತಮವಾಗಿ ಪಕ್ಷವನ್ನ ಡಿಪೆಂಡ್ ಮಾಡಿದ್ದಾರೆ, ಸರ್ಕಾರವನ್ನ ಕಟ್ಟಿಹಾಕುವಂತ ಪ್ರಯತ್ನ ಮಾಡಿದ್ದಾರೆ, ವಿಪಕ್ಷ ನಾಯಕನ ಜೊತೆಯಲ್ಲಿ ಇವರು ಕೂಡ ಚೆನ್ನಾಗಿ ಮಾತಾಡಿದಾರೆ ಅಂತ ಮಾತಿದೆ. ಇವರಿಗೆ ಅವಕಾಶ ಕೊಟ್ಟರೆ ಪಕ್ಷ ಕಟ್ಟಬಹುದು ಅನ್ನೋಂಥದ್ದು. ಆದ್ರೆ ಇವರಿಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಸಮುದಾಯದ ಬೆಂಬಲ ಸಿಗ್ತಾ ಇಲ್ಲ. ಇನ್ನೊಂದು ಕಡೆಯಲ್ಲಿ ಒಂದು ವೇಳೆ ಸುನಿಲ್ ಕುಮಾರ್ ಅವ್ರನ್ನ ಮಾಡಿದ್ರೆ ಲಿಂಗಾಯತರಿಗೆ ಯಾವ ಸ್ಥಾನ ಅನ್ನೋಂಥ ಪ್ರಶ್ನೆ ಬರುತ್ತೆ. ಲಿಂಗಾಯತರಿಗೆ ವಿಪಕ್ಷ ನಾಯಕನ ಸ್ಥಾನ ಕೊಡಬೇಕು ಅಂತಂದ್ರೆ ಅಲ್ಲಿ ಆರ್ ಅಶೋಕ್ ಅವ್ರನ್ನ ತೆಗಿಬೇಕಾಗತ್ತೆ. ಆರ್ ಅಶೋಕ್ ಅವರು ಒಕ್ಕಲಿಗ ಸಮುದಾಯದಿಂದ ಬರ್ತಾರೆ, ಅವ್ರನ್ನ ತೆಗೆದ್ರೆ ಒಕ್ಕಲಿಗ ಸಮುದಾಯ ಬಿಜೆಪಿಗೆ ಬೇಡ ಅನ್ನುವಂತ ಮಾತು ಬರುತ್ತೆ. ಹೀಗಾಗಿ ಸುನಿಲ್ ಕುಮಾರ್ ಅವ್ರನ್ನ ಮಾಡಿದ್ರೆ 2-3 ಬದಲಾವಣೆಗಳು ಮಾಡ್ಬೇಕಾಗತ್ತೆ. ಇದು ಇನ್ನಷ್ಟು ಗೊಂದಲಕ್ಕೆ ಕಾರಣ ಆಗತ್ತೆ ಅನ್ನೋದು ಚರ್ಚೆ ನಡೀತಾ ಇದೆ. ಇದರ ನಡುವೆಯಲ್ಲಿ ಅಂತಿಮವಾಗಿ ಕೇಳಿ ಬರ್ತಾ ಇರುವಂತ ಹೆಸರು ಮುರುಗೇಶ್ ನಿರಾಣಿ. ಮುರುಗೇಶ್ ನಿರಾಣಿ ಪಕ್ಷಕ್ಕೆ ಸಂಪನ್ಮೂಲ ಕ್ರೋಢೀಕರಣ ಮಾಡಿಕೊಡುವಂತ ಸಾಮರ್ಥ್ಯನೂ ಕೂಡ ಇದೆ. ಉತ್ತರ ಕರ್ನಾಟಕ ಭಾಗದ ನಾಯಕರು ಹೌದು, ಲಿಂಗಾಯತ್ ಸಮುದಾಯದವರು ಹೌದು, ಪಕ್ಷದಲ್ಲಿ ಹಿರಿಯರು ಕೂಡ ಆಗಿದ್ದಾರೆ. ಯಾರೋ ಜೂನಿಯರ್ ಅಂತದ್ದು ಮಾಡಿದ್ರು ಅಂತ ಹೇಳೋ ಪ್ರಶ್ನೆನೂ ಕೂಡ ಬರಲ್ಲ. ಇದೆಲ್ಲವನ್ನ ಲೆಕ್ಕಾಚಾರವನ್ನ ಅಳೆದು ತೂಗಿ ನೋಡಿದಾಗ ಸದ್ಯದ ರೇಸ್ ನಲ್ಲಿ ಮುರುಗೇಶ್ ನಿರಾಣಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಬಿಜೆಪಿಯಲ್ಲಿ ಇಂಥವರೇ ಆಗ್ತಾರೆ ಅಂತ ಹೇಳಿ ಖಚಿತವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವ ಕ್ಷಣದಲ್ಲಿ ಯಾರನ್ನು ಕೂಡ ತಂದುಗೊಳಿಸುವಂತ ಪ್ರಕ್ರಿಯೆ ಬಿಜೆಪಿಯಲ್ಲಿ ಬಹಳ ಸಮಯದಿಂದ ನೋಡ್ತಾ ಇದೀವಿ. ಆದ್ರೆ ಈಗಿನ ಪರಿಸ್ಥಿತಿಯನ್ನ ನೋಡಿದಾಗ ಒಂದು ವೇಳೆ ವಿಜೇಂದ್ರ ಅವರ ಬದಲಾವಣೆ ಮಾಡ್ಲೇಬೇಕು ಅಂತ ಸಂದರ್ಭ ಬಂತು ಅಂದ್ರೆ, ಮಾಡ್ಲೇಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಈ 5 ಹೆಸರು ಸದ್ಯಕ್ಕೆ ಚಾಲ್ತಿಯಲ್ಲಿದೆ. ಅದರಲ್ಲಿ ಮುಂಚೂಣಿಯಲ್ಲಿ ಮುರುಗೇಶ್ ನಿರಾಣಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಆ ನಂತರದಲ್ಲಿ ಸುನಿಲ್ ಕುಮಾರ್, ಬಸವರಾಜ ಬೊಮ್ಮಾಯಿ ಉಳಿದವರ ಹೆಸರು ಚರ್ಚೆಯಲ್ಲಿ ಬರ್ತಾ ಇದೆ. ಈಗ ಸಂಘದ ಮಾತನ್ನ ಕೇಳಿ ಬಿಜೆಪಿ ಹೈಕಮಾಂಡ್ ತೀರ್ಮಾನವನ್ನ ಮಾಡುತ್ತಾ ಅಥವಾ ತನ್ನ ಇಷ್ಟದಂತೆ ತೀರ್ಮಾನ ಮಾಡುತ್ತಾ ಗೊತ್ತಿಲ್ಲ. ಸದ್ಯಕ್ಕಂತೂ ವಿಜೇಂದ್ರ ಅವರಿಗೆ ಸಂಘದಿಂದ ಅಷ್ಟೊಂದು ಬೆಂಬಲ ಸಿಗ್ತಾ ಇಲ್ಲ ಅನ್ನುವಂತ ಮಾಹಿತಿ ಇದೆ. ಹೀಗಾಗಿ ಬಹಳ ಕುತೂಹಲ ಹುಟ್ಟಾಕಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಯ್ತು ಅಂತಂದ್ರೆ ಇನ್ನೊಂದು 15 ದಿನದ ಒಳಗಡೆಗಾಗಿ ಪ್ರಕ್ರಿಯೆ ಮುಗಿಬಹುದು ಅಂತ ಹೇಳಲಾಗ್ತಾ ಇದೆ. ಒಂದ್ ವೇಳೆ ಹಾಗೇನಾದ್ರು ಬದಲಾವಣೆನೇ ಆಯ್ತು ಅಂತಾದ್ರೆ, ಅವಿರೋಧವಾಗಿ ಆಯ್ಕೆ ಮಾಡುವಂತ ಸಂದರ್ಭ ಬಂತು ಅಂದ್ರೆ ವಿಜೇಂದ್ರ ಅವರು ಹೊರತುಪಡಿಸಿದ್ರೆ ಮುರುಗೇಶ್ ನಿರಾಣಿ ಅವರ ಹೆಸರು ಸದ್ಯಕ್ಕೆ ಚಾಲ್ತಿಯಲ್ಲಿದೆ, ಚರ್ಚೆಯಲ್ಲಿದೆ. ಎಂ ಕುಮಾರ್. ಓಕೆ, ಥ್ಯಾಂಕ್ ಯು ಜನಾರ್ದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.